ಹಾಯ್, ಎಲ್ಲರಿಗೂ ನಮಸ್ಕಾರಗಳು. ತಮಗೆಲ್ಲರಿಗೂ ನಮ್ಮ ಈ ಒಂದು ಯೂಟ್ಯೂಬ್ ಕ್ಲಾಸ್ಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರುತ್ತಾ ಈ ಸಮಯದಲ್ಲಿ ನಾವು PSTR ಮತ್ತು GPSTRಗೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಗಣಿತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯದ ಬಗ್ಗೆ ನೋಡಿಕೊಳ್ಳೋಣ. ಅದರ ಮೊದಲನೆಯದಾಗಿ ನಾವು ಸಂಖ್ಯೆಗಳ ಪರಿಕಲ್ಪನೆಯ ಬಗ್ಗೆ ನೋಡಿಕೊಳ್ಳೋಣ. ಸಂಖ್ಯೆಗಳ ಪರಿಕಲ್ಪನೆ ಸಂಖ್ಯೆಗಳ ಪರಿಕಲ್ಪನೆ. ಹಾಗಾದ್ರೆ ಈ ಸಂಖ್ಯೆಗಳ ಪರಿಕಲ್ಪನೆಗಿಂತ ಈ ಮೊದಲ ಸಂಖ್ಯಾ ಒಂದು ರೇಖೆಯನ್ನು ಹೇಳೋಣ. ಸಂಖ್ಯಾ ರೇಖೆ. ಹಾಗಾದ್ರೆ ಇಲ್ಲಿ ಮೊದಲು ನಾವು ಏನ್ ಮಾಡ್ಬೇಕು ಅಂದ್ರೆ ಸೊನ್ನೆಯನ್ನು ಇಟ್ಕೋಣ. ಈ ಸೊನ್ನೆ ಧನಾತ್ಮಕವೂ ಅಲ್ಲ, ಋಣಾತ್ಮಕವೂ ಅಲ್ಲ, ಎರಡೂ ಅಲ್ಲದ ಸಂಖ್ಯೆ ಸೊನ್ನೆಯಾಗಿದೆ. ಹಾಗಾದ್ರೆ ಈ ಸೊನ್ನೆಯನ್ನ ಯಾರು ಕಂಡು ಹಿಡಿದರು? ಸೊನ್ನೆಯನ್ನ ಭಾರತೀಯರು ಕಂಡುಹಿಡಿತಾರೆ. ಯಾರು ಕಂಡುಹಿಡಿತಾರ? ಭಾರತೀಯರು ಈ ಸೊನ್ನೆಯನ್ನ ಏನು ಮಾಡಿದರಪ್ಪ ಅಂದ್ರೆ ಕಂಡು ಹಿಡಿದರು. ಯಾರು ಕಂಡುಹಿಡಿದರು? ಭಾರತೀಯರ ಬ್ರಹ್ಮಗುಪ್ತ ಕಂಡುಹಿಡಿದನ. ಬ್ರಹ್ಮಗುಪ್ತನ ಅಥವಾ ಆರ್ಯಭಟನ, ಯಾರೇ ಆಗಿರಲಿ, ಒಟ್ಟೆ ನಮ್ಮ ಭಾರತೀಯರು ಏನು ಮಾಡಿದಾರಪ್ಪ ಅಂದ್ರ ಈ ಸೊನ್ನೆ ಎಂಬುದನ್ನ ಕಂಡು ಹಿಡಿದಾರ. ಹಾಗಾದ್ರೆ ಬ್ರಹ್ಮಗುಪ್ತ ಅಂತಕ್ಕಂಥವನು ಸೊನ್ನೆಯನ್ನ ಕಂಡು ಹಿಡಿದ್ರ ಈ ಸೊನ್ನೆ ಅಂತಕ್ಕಂಥದನ್ನ ಕಂಡು ಹಿಡಿದ. ಹಾಗಾದ್ರೆ ಅದನ್ನ ಬಳಸಿರ್ತಕ್ಕಂತಹ ಮೊಟ್ಟ ಮೊದಲ ಗಣಿತ ತಜ್ಞ ಆರ್ಯಭಟ. ಸೊನ್ನೆಯನ್ನು ಕಂಡು ಹಿಡಿದವರು ಯಾರು ಅಂದ್ರೆ ಆರ್ಯಭಟ ಅಂತ ನೋಡ್ತಾ ಇದ್ದೀವಿ. ಹಾಗಾದ್ರೆ ಆರ್ಯಭಟ ಆ ಸೊನ್ನೆಯನ್ನ ಮೊಟ್ಟ ಮೊದಲ ಬಾರಿಗೆ ಬಳಸಿದವನಾಗಿದ್ದಾನೆ. ಹಾಗಾದ್ರೆ ಇಲ್ಲಿ ಸೊನ್ನೆ ಅಂತಕ್ಕಂಥದನ್ನ ಏನು ಮಾಡಿದಪ್ಪ ಅಂದ್ರೆ ಇದು ಧನಾತ್ಮಕವೂ ಅಲ್ಲ, ಋಣಾತ್ಮಕವೂ ಅಲ್ಲ. ಹಾಗಾದ್ರೆ ಈಗ ನಾವು ನೋಡುವಾಗ ಇಲ್ಲಿ -1, ಹೌದಲ್ರಿ? -1, -2, -3, -4. ಹಾಗಾದ್ರೆ +1, +2, +3, +4 ಈ ಒಂದು ಧನಾತ್ಮಕ ಸಂಖ್ಯೆ ಮತ್ತು ಋಣಾತ್ಮಕ ಸಂಖ್ಯೆಗಳ ನಡುವೆ ಸೊನ್ನೆ ಇದೆ. ಹಾಗಾದ್ರೆ ಈ ಸೊನ್ನೆಯನ್ನ ನಮ್ಮ ಭಾರತೀಯರು ಕಂಡು ಹಿಡಿದಿದ್ದಾರೆ. ಹಾಗಾದ್ರೆ ಈ ಸೊನ್ನೆಯನ್ನ ನಾವು ಧನಾತ್ಮಕವೂ ಅಲ್ಲ, ಋಣಾತ್ಮಕವೂ ಅಲ್ಲ. ಹಾಗಾದ್ರೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಋಣಾತ್ಮಕ ಚಿಹ್ನೆಗಳು ಈ ಕಡೆ ಹೋದಂತೆ ಏನಾಗ್ತೈತಪ್ಪ ಅಂದ್ರ ಇವುಗಳ ಬೆಲೆ ಏನಾಗ್ತೈತ್ರಿ? ಹೆಚ್ಚಾಗುತ್ತದ. ಎಡಕ್ಕೆ ಹೋದಂಗ ಅಂದ್ರೆ ಎಡದಿಂದ ಬಲಕ್ಕೆ ಹೋದಂಗ ಇಲ್ಲಿ ಏನಾಗ್ತೈತಪ್ಪ ಅಂದ್ರ ಋಣಾತ್ಮಕ ಸಂಖ್ಯೆ ಬೆಲೆ ಹೆಚ್ಚಾದಾಗ. ಹಾಗಾದ್ರೆ ಇಲ್ಲಿ ಕಡಿಮೆ ಆದಂಗ್ರಿ. ಅಂದ್ರೆ ಈ ಕಡೆ ಏನಾದ್ರು ಸಂಖ್ಯೆ ಕಡಿಮೆ ಐತ್ರಿ, ಆ ಕಡಿಮೆ ಸಂಖ್ಯೆ ಇತ್ತಂದ್ರ ಅದರ ಬೆಲೆ ಹೆಚ್ಚಾಕೈತಿ ಮೈನಸ್ ಒಳಗ. ಅದ ಈ ಕಡೆ ಬಂದಾಗ ಸಂಖ್ಯೆಗಳ ಮೌಲ್ಯ ಹೆಚ್ಚಾಕೈತಿ, ಆದ್ರ ಈ ಸಂಖ್ಯೆಗಳ ಬೆಲೆ ಕಡಿಮೆ ಆಕೈತಿ. ಇದು ಋಣಾತ್ಮಕ ವ್ಯವಕಲನದಾಗ ನೋಡ್ತಾ ಇದೀವಿ. ಹಾಗಾಗಿ ಇಲ್ಲಿ ಸಂಕಲನದ ಒಳಗ ಈ ಕಡೆ ಹೋದಂಗ ಏನಾಕೈತಿಪ್ಪ ಅಂದ್ರ ಅಲ್ಲಿ ಸಂಖ್ಯೆಗಳು ಹೆಚ್ಚಾದಂಗ ಅಲ್ಲಿ ಬೆಲೆನೂ ಹೆಚ್ಚಾಕೈತಿ. ಸಂಖ್ಯೆಗಳು ಕಡಿಮೆ ಅಂದ್ರೆ ಈ ಕಡೆಯಿಂದ ಏರಿಕೆಯಿಂದ ಇಳಿಕೆ ಕ್ರಮದಲ್ಲಿ ಬರ್ತಂದ್ರೆ ಅದು ಕಡಿಮೆ ಆಗ್ತೈತ. ಆದ್ರೆ ಇಲ್ಲಿ ಹಾಗಲ್ಲ, ಏರಿಕೆಯಿಂದ ಇಳಿಕೆ ಕಡೆ ಹೋದಂಗ ಋಣಾತ್ಮಕ ಸಂಖ್ಯೆಯಲ್ಲಿ ಬೆಲೆಗಳು ಹೆಚ್ಚಾಗ್ತಾವ. ಉದಾಹರಣೆ -50 ಈ -50 ಅಂತಕ್ಕಂಥದ್ದು -30ಕ್ಕಿಂತ ಸಾಣದು. ಯಾಕಂದ್ರ ಇಲ್ಲಿ ಒಂದು ಸಂಖ್ಯೆ ಅದರ ಮೌಲ್ಯ ಹೆಚ್ಚಾಕೋತ ಮೊದಲ ಬೆಲೆ ಕಡಿಮೆ ಆಗಿಬಿಡುತ್ತೆ. ಬೆಲೆ 30ಕ್ಕಿಂತ 50 ದ್ವಾಡೈತಿ. ಆದ್ರೆ ಇಲ್ಲಿ ಋಣಾತ್ಮಕ ಚಿಹ್ನೆ ಒಳಗ ಏನಾಗ್ತೈತಪ್ಪ ಅಂದ್ರೆ 50 ಚಿಕ್ಕ ಸಂಖ್ಯೆಯಾಗಿದೆ. ಚಿಕ್ಕ ಸಂಖ್ಯೆ ಎಷ್ಟಕ್ಕಿಂತ? -30ಕ್ಕಿಂತ -50 ಅಂತಕ್ಕಂಥದ್ದು ಚಿಕ್ಕದು. ಹಾಗಾದ್ರೆ ಇದನ್ನ ಹೆಂಗ್ ಗುರುತಿಸ್ತೀವಿ ನಾವು? ಇಲ್ಲಿ ನೋಡ್ರಿ, ಈ ರೀತಿಯಾಗಿ ಗುರುತಿಸ್ತೇವೆ. ಎರಡು ಏನದಲ್ಲ, ಇಲ್ಲಿ ಮುಖಗಳು ಎಕಾಡೆ ಬರ್ತದೆ, ಅದು ದೊಡ್ಡ ಸಂಖ್ಯೆ. ಹಾಗಾದ್ರೆ ಇಲ್ಲಿ 30 ಅಂತಕ್ಕಂಥದ್ದು ಏನಾಗಿದೆಪ್ಪ ಅಂದ್ರೆ ದೊಡ್ಡ ಸಂಖ್ಯೆಯಾಗಿದೆ. ಯಾಕಂದ್ರೆ -30. ಇಲ್ಲಿ ಚೂಪ್ ಅಂತ ಬರೋದು, ಇದು ಚಿಕ್ಕ ಸಂಖ್ಯೆಯನ್ನ ಸೂಚಿಸುತ್ತದ. ಹಾಗಾದ್ರೆ 50 ಅಂತಕ್ಕಂಥದ್ದು ಏನ್ರಿ? ಚಿಕ್ಕ ಸಂಖ್ಯೆಯಾಗಿದೆ. ಇನ್ನೊಂದು ನೋಡುವಾಗ ಹೊತ್ತಿದೆ ರೀ, -1 ಇದೆ. ಹಾಗಾದ್ರೆ ಇದರಲ್ಲಿ ಯಾವುದು ದೊಡ್ಡದಪ್ಪ ಅಂದ್ರೆ -1
ಒಂದ್ ಅಂತಕ್ಕಂಥದ್ದು ದೊಡ್ಡದಾಗಿದೆ, 10 ಅಂತಕ್ಕಂಥದ್ದು ಏನಾಗಿರಪ್ಪ ಅಂದ್ರೆ ಚಿಕ್ಕದಾಗಿದೆ ಅಂತಕ್ಕಂಥದ್ದನ್ನ ಸಹ ನಾವು ನೋಡ್ತಾ ಇದೀವಿ. ಹೀಗೆ ನಾವು ಗಣಿತದಲ್ಲಿ ಸಂಖ್ಯೆಗಳ ಪರಿಕಲ್ಪನೆಯನ್ನ ನೋಡುವಾಗ ಇವುಗಳನ್ನ ನಾವು ಅರ್ಥ ಮಾಡ್ಕೊಳ್ತೀವಿ. ಹಾಗಾದ್ರೆ ಸಂಖ್ಯೆಗಳಲ್ಲಿ ನಾವು ಏನ್ ನೋಡ್ತಪ್ಪ ಅಂದ್ರೆ ಕೆಲವೊಂದು ವಿಭಾಗಗಳನ್ನ ನೋಡ್ತಾ ಇದ್ದೀವಿ. ಸಂಖ್ಯೆಗಳಲ್ಲಿ ಏನ್ ಮಾಡ್ತಾ ಇದೀವಿ, ಕೆಲವೊಂದು ವಿಭಾಗಗಳನ್ನ ನೋಡ್ತಾ ಇದೀವಿ. ಹಾಗಾದ್ರೆ ನಮ್ಮ ಭಾರತದ ಅಂಕಗಣಿತದ ಪಿತಾಮಹ ಅಂತ ಯಾರು ಕರೀತಾರೆ? ಅಂಕಗಣಿತದ ಪಿತಾಮಹ, ಅದು ಭಾರತದ ಏನಪ್ಪಾ ಅಂದ್ರ ಅಂಕಗಣಿತದ ಪಿತಾಮಹ ಅಂತೇಳಿ ಯಾರನ್ನ ಕರೀತಾರಪ್ಪ ಅಂದ್ರ ಬ್ರಹ್ಮಗುಪ್ತರವರನ್ನ ಕರೀತಾರ. ಯಾರನ್ನ ಕರೀತಾರ? ಬ್ರಹ್ಮಗುಪ್ತರವರನ್ನ ಏನಂತ ಕರೀತಾರಪ್ಪ ಅಂದ್ರ ಭಾರತದ ಅಂಕಗಣಿತದ ಪಿತಾಮಹ ಅಂತೇಳಿ ಏನ್ ಮಾಡ್ತಾರ, ಅವರನ್ನ ಕರೀತಾರ ಅಂತಕ್ಕಂಥದ್ದು ನಮಗ್ ಗೊತ್ತಿರಬೇಕು. ಹಾಗಾದ್ರೆ ಸಂಖ್ಯೆಗಳ ಒಂದು ವಿಭಾಗವನ್ನ ನೋಡ್ತಾ ಇದ್ವಿ. ಸಂಖ್ಯೆಗಳ ವಿಭಾಗ ನೋಡ್ರಿ, ಸಂಖ್ಯೆಗಳ ವಿಭಾಗ, ಸಂಖ್ಯೆ ಒಳಗ ನಾವು ವಿಭಾಗವನ್ನ ನೋಡ್ತಾ ಇದೀವಿ. ಮೊದಲನೇದಾಗಿ ನೋಡ್ತಾ ಇದೀವಿ ನಾವ ಏನಪ್ಪಾ ಅಂದ್ರ ಸ್ವಾಭಾವಿಕ ಸಂಖ್ಯೆಗಳು. ಸ್ವಾಭಾವಿಕ ಸಂಖ್ಯೆಗಳಂತೇಳಿ ನೋಡ್ತಾ ಇದ್ದೇವೆ. ಸ್ವಾಭಾವಿಕ ಸಂಖ್ಯೆಗಳನ್ನ ನಾವು ಯಾವ ಅಕ್ಷರದಿಂದ ಗುರುತಿಸುತ್ತಾ ಇದ್ದೇವೆ ಅಂದ್ರ ಎನ್ ಅಕ್ಷರದಿಂದ ಇದನ್ನ ಗುರುತಿಸುತ್ತಾ ಇದ್ದೇವೆ. ಇದು ನ್ಯಾಚುರಲ್ ನಂಬರ್ ಅಂತೇಳಿ ನೋಡ್ತಾ ಇದ್ದೇವೆ. ಹಾಗಾದ್ರೆ ಈ ಸ್ವಾಭಾವಿಕ ಸಂಖ್ಯೆಗಳಂದಾಗ 1, 2, 3, 4, 5, 6, 7, 8 ಹೀಗೆ. ಇದಕ್ಕೆ ಏನಿಲ್ಲಪ್ಪ ಅಂದ್ರ ಅಂತ್ಯ ಅನ್ನೋದೇ ಇಲ್ಲ. ಇವುಗಳನ್ನ ನಾವು ಏನಂತ ಕರಿತಾ ಇದೀವಪ್ಪ ಅಂದ್ರ ಸ್ವಾಭಾವಿಕ ಸಂಖ್ಯೆಗಳು ಅಂದ್ರ ನ್ಯಾಚುರಲ್ ನಂಬರ್ ಅಂತೇಳಿ ನಾವೇನ್ ಮಾಡ್ತಾ ಇದೀವಪ್ಪ ಅಂದ್ರ ಇದನ್ನ ಕರಿತಾ ಇದೀವಿ. ಇನ್ನ ಎರಡನೇದಾಗಿ ನೋಡುವಾಗ ಇದು ಏನಪ್ಪಾ ಅಂದ್ರೆ ಸ್ವಾಭಾವಿಕ ಸಂಖ್ಯೆಗಳ ವಿಭಾಗದೊಳಗ ನಾವು ಸ್ವಾಭಾವಿಕ ಸಂಖ್ಯೆಗಳನ್ನ ನೋಡಿದ್ವು. ಇನ್ನು ಎರಡನೇದಾಗಿ ಪೂರ್ಣ ಸಂಖ್ಯೆಗಳು. ಯಾವ ಸಂಖ್ಯೆಗಳು ರೀ? ಪೂರ್ಣ ಸಂಖ್ಯೆಗಳಂತ ನೋಡ್ತಾ ಇದೀವಿ. ಹಾಗಾದ್ರೆ ಪೂರ್ಣ ಸಂಖ್ಯೆಗಳಂದಾಗ ಇದೇನಪ್ಪ ಅಂದ್ರೆ ಹೋಲ್ ನಂಬರ್ ಅಂತ ನೋಡ್ತಾ ಇದೀವಿ. ಹಾಗಾದ್ರೆ ಈ ಪೂರ್ಣ ಸಂಖ್ಯೆಗಳನ್ನ ನಾವು ಹೆಂಗ್ ಗುರುತಿಸ್ತಾ ಇದ್ದೇವೆ? ಈ ಡಬ್ಲ್ಯೂ ಇಂದ ಏನ್ ಮಾಡ್ತಪ್ಪ ಅಂದ್ರೆ ಗುರುತಿಸ್ತೇವೆ. ಹಾಗಾದ್ರೆ ಈ ಪೂರ್ಣ ಸಂಖ್ಯೆಗಳು ಅಂದಾಗ 0, 1, 2, 3, 4, 5, 6, 7, 8 ಹೀಗೆ ಏನಲ್ಲ ಈ ಸಂಖ್ಯೆ ಮುಂದೆ ಹೋಗ್ತಿರ್ತಕ್ಕಂಥ ಸಂಖ್ಯೆ ಅವನ್ನ ನಾವು ಏನಂತ ಕರಿತಾ ಇದೀವಿ? ಪೂರ್ಣ ಸಂಖ್ಯೆಗಳು ಅಂತ ಕರಿತಾ ಇದೀವಿ. ಸ್ವಾಭಾವಿಕ ಸಂಖ್ಯೆಗಳು ಅಂದಾಗ ನಾವು 1, 2, 3, 4 ಹೀಗೆ ಮುಂದೆ ಬರ್ತಕ್ಕಂಥ ಸಂಖ್ಯೆಗಳ ಅದಕ್ಕೆ ಏನಿಲ್ಲ ಅಂತ್ಯ ಅನ್ನೋದಿಲ್ಲ, ಅನಂತವಾಗಿರ್ತದೆ ನೋಡ್ರಿ. ಅವುಗಳನ್ನ ಸ್ವಾಭಾವಿಕ ಸಂಖ್ಯೆಗಳಂತ ಕರಿತಾ ಇದ್ದೇವೆ. ಅವುಗಳನ್ನ ಎನ್ ಅಕ್ಷರದಿಂದ ನಾವು ಗುರುತಿಸ್ತಾ ಇದ್ದೇವೆ. ಇನ್ನು ಪೂರ್ಣ ಸಂಖ್ಯೆಗಳು ಅಂದಾಗ 0, 1, 2, 3, 4 ಹೀಗೆ ಅನಂತದವರೆಗೆ ಹೋಗ್ತೇವೆ ನೋಡ್ರಿ. ಅದನ್ನ ಪೂರ್ಣ ಸಂಖ್ಯೆಗಳು ಅಂತ ಕರಿತಾ ಇದ್ದೇವೆ. ಹೋಲ್ ನಂಬರ್ ಅದನ್ನ ಡಬ್ಲ್ಯೂ ನಿಂದ ಗುರುತಿಸುತ್ತೇವೆ. ಪ್ರಶ್ನೆ ಕೇಳಬಹುದ್ರಿ, ಸ್ವಾಭಾವಿಕ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳಾಗುತ್ತವೆಯಾ ಅಥವಾ ಇಲ್ಲ? ಸ್ವಾಭಾವಿಕ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳಾಗಬಹುದಾ? ಈ ರೀತಿ ಪ್ರಶ್ನೆ ಕೇಳಬಹುದ್ರಿ. ಹಾಗಾದ್ರೆ ಸ್ವಾಭಾವಿಕ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳು ಆಗಲಿಕ್ಕೆ ಸಾಧ್ಯವಿಲ್ಲ, ಪೂರ್ಣ ಸಂಖ್ಯೆ ಆಗುವುದಿಲ್ಲ. ಕಾರಣ ಇಲ್ಲಿ 0 ಅನ್ನೋದಿಲ್ಲ. 0 ಅನ್ನೋದು ಇಲ್ಲ ಅಂದಾಗ ಅದು ಪೂರ್ಣ ಸಂಖ್ಯೆ ಆಗಲಿಕ್ಕೆ ಸಾಧ್ಯವಿಲ್ಲ. ಹಾಗಾದ್ರೆ ಯಾವಾಗ 0 ಅಂತಕ್ಕಂಥದ್ದು ಬರ್ತೈತೆ ನೋಡ್ರಿ, ಅವಾಗ ಅದು ಪೂರ್ಣ ಸಂಖ್ಯೆ ಆಗುತ್ತದೆ. ಹಾಗಾಗಿ ಸ್ವಾಭಾವಿಕ ಸಂಖ್ಯೆ ಪೂರ್ಣ ಸಂಖ್ಯೆ ಆಗುವುದಿಲ್ಲ. ಹಾಗಾದ್ರೆ ಪೂರ್ಣ ಸಂಖ್ಯೆ ಸ್ವಾಭಾವಿಕ ಸಂಖ್ಯೆ ಆಗಬಹುದಾ? ಸ್ವಾಭಾವಿಕ ಸಂಖ್ಯೆ ಆಗಬಹುದ್ರಿ. ಇಲ್ಲಿ 0 ಇದೆ ರೀ, ಈ ಸ್ವಾಭಾವಿಕ ಸಂಖ್ಯೆಯ ಸಂಖ್ಯೆಗಳು ಅದಾವ್ರಿ. ಹಾಗಾಗಿ ಅದನ್ನ ಪೂರ್ಣ ಸಂಖ್ಯೆಗಳು ಆಗಬಹುದು ಅಂತಕ್ಕಂಥದನ್ನ ಸಹ ನಾವು ನೋಡ್ತಾ ಇದ್ದೇವೆ. ಅದೇ ರೀತಿಯಾಗಿ ನೋಡುವಾಗ ಮೂರನೆಯದಾಗಿ ನಾವು ಪೂರ್ಣಾಂಕಗಳು ಅಂತ ನೋಡ್ತಾ ಇದ್ದೇವೆ. ಏನು? ಪೂರ್ಣಾಂಕಗಳು. ಈ ಪೂರ್ಣಾಂಕಗಳನ್ನ ನಾವು ಏನು ಮಾಡ್ತಾ ಇದ್ದೀವಿ? ಜಡ್ ಅಕ್ಷರದಿಂದ ಗುರುತಿಸ್ತಾ ಇದ್ದೇವೆ. ಯಾವ ಅಕ್ಷರದಿಂದ ಗುರುತಿಸ್ತಾ ಇದ್ದೇವೆ? ಜಡ್. ಯಾಕಂದ್ರೆ ಈ ಜಡ್ ಅಂತಕ್ಕಂಥದನ್ನ ಜರ್ಮನ್ ಭಾಷೆಯಲ್ಲಿ ಪೂರ್ಣಾಂಕಗಳಿಗೆ ಜಹಾಲೇನ್ ಅಂತ ಕರಿತಾ ಇದ್ರು.
ಹಾಗಾದ್ರೆ ಈ ಪೂರ್ಣಾಂಕಗಳು ಎಂಬುದು ಜರ್ಮನ್ ಭಾಷೆಯ ಜಹಲನ್ ಎಂಬ ಪದದಿಂದ ಬಂದಿದೆ. ಹಾಗಾದ್ರೆ ಇದನ್ನು ನಾವು ಇಂಗ್ಲಿಷ್ ನಲ್ಲಿ ಇಂಟಿಜರ್ಸ್ ಅಂತ ಕರಿತಾ ಇದ್ದೇವೆ. ಪೂರ್ಣಾಂಕಗಳನ್ನ ಇಂಟಿಜರ್ಸ್ ಅಂತ ಕರಿತಾ ಇದ್ದೇವೆ. ಆದರೆ ಈ ಪೂರ್ಣಾಂಕಗಳು ಅಂತಕ್ಕಂಥದ್ದು ಜರ್ಮನ್ ಭಾಷೆಯ ಜಹಲೆನ್ ಎಂಬ ಪದದಿಂದ ಬಂದಿರುವುದರಿಂದ ಇದನ್ನ ಜಡ್ ಅಕ್ಷರದಿಂದ ಗುರುತಿಸ್ತಾ ಇದ್ದೇವೆ. ಹಾಗಾದ್ರೆ ಪೂರ್ಣಾಂಕಗಳು ಅಂದ್ರೆ ಏನ್ರಿ? ಆದಿ ಎಲ್ಲದ ಅನಂತದಿಂದ ಬಂದಿರತಕ್ಕಂತಹ ಋಣಾತ್ಮಕ ಸಂಖ್ಯೆಗಳು. ಆದಿ ಅಲ್ಲದ ಅನಂತದಿಂದ ಬಂದಿರತಕ್ಕಂತಹ -3, -2, -1 ಋಣಾತ್ಮಕ ಸಂಖ್ಯೆಗಳು ಸೊನ್ನೆಯನ್ನ ಇನ್ಕ್ಲೂಡ್ ಮಾಡಿಕೊಂಡು ಸೊನ್ನೆಯನ್ನ ಹಿಡ್ಕೊಂಡು ಮತ್ತ ಅನಂತದವರೆಗೆ ಸಂಖ್ಯೆಗಳನ್ನ ಒಳಗೊಂಡಿರ್ತಕ್ಕಂತಹ ಒಂದು ಸಂಖ್ಯಾಗಣವನ್ನ ನಾವು ಪೂರ್ಣಾಂಕಗಳು ಅಂತ ಕರಿತಾ ಇದ್ದೇವೆ. ಪೂರ್ಣಾಂಕಗಳು ಏನ್ರಿ? ಇಲ್ಲಿ ಆದಿಯಲ್ಲದ ಅನಂತದಿಂದ ಬಂದಿರತಕ್ಕಂತಹ ಋಣಾತ್ಮಕ ಸಂಖ್ಯೆಗಳು ಈ ಸೊನ್ನೆಯನ್ನ ಇನ್ಕ್ಲೂಡ್ ಮಾಡಿಕೊಂಡು, ಇದು ಧನಾತ್ಮಕವೂ ಅಲ್ಲ ಋಣಾತ್ಮಕವೂ ಅಲ್ಲ, ಹಾಗಾದ್ರೆ ಇನ್ಕ್ಲೂಡ್ ಮಾಡಿಕೊಂಡು ಮತ್ತ ಅನಂತದವರೆಗೆ ಅದು ಕಂಡು ಬರ್ತಕ್ಕಂತಹ ಸಂಖ್ಯೆಗಳನ್ನ ನಾವು ಏನಂತ ಕರಿತಾ ಇದೀವಿ? ಪೂರ್ಣಾಂಕಗಳು ಅಂತ ಕರಿತಾ ಇದೀವಿ. ಇದು ಪೂರ್ಣಾಂಕಗಳಾಯ್ತ್ರಿ. ಇನ್ನು ನಾವು 4ನೇದಾಗಿ ನೋಡ್ತಾ ಇದ್ದೀವಿ, ಏನಪ್ಪಾ ಅಂದ್ರ ಭಾಗಲಬ್ಧ ಸಂಖ್ಯೆಗಳು. ಈ ಭಾಗಲಬ್ಧ ಸಂಖ್ಯೆಗಳಂತೇಳಿ ನೋಡ್ತಾ ಇದ್ದೇವೆ. ಹಾಗಾದ್ರ ಈ ಭಾಗಲಬ್ಧ ಸಂಖ್ಯೆಗಳನ್ನ ನಾವೇನ್ ಮಾಡ್ತಾ ಇರ್ತಂದ್ರೆ ಭಾಗಾಕಾರದ ರೂಪದಲ್ಲಿ. ಹಾಗಾದ್ರೆ ಪಿ ಕ್ಯೂ ಅಂದ್ರ ಇಲ್ಲಿ ನೋಡ್ತಾ ಇದೀವಿ, ಇವುಗಳು ಪಿ ಕ್ಯೂ ಅಂತಕ್ಕಂತಹ ಒಂದು ಸಂಖ್ಯಾ ರೂಪವಾಗಿದ್ದು ಭಾಗಲಬ್ಧ ಸಂಖ್ಯೆಯಾಗಿದೆ. ಹಾಗಾದ್ರೆ ಉದಾಹರಣೆಗೆ 3 ಏಳಾಂಶ ಏನ್ರಿ? 3 ಎರಡಾಂಶ, 3 ಎರಡಾಂಶ, 7 ಮೂರಾಂಶ, 8 ಎರಡಾಂಶ. ಇವು ಏನಾಗಿದಾವಪ್ಪ ಅಂದ್ರ ರೀ ಭಾಗಲಬ್ಧ ಸಂಖ್ಯೆಗಳಾಗಿದ್ದಾವ. ಹಾಗಂದ್ರ ನಾವು ಮತ್ತೆ ನೋಡ್ತಾ ಇದೀವಿ, ಪಿ ಕ್ಯೂ ಅಂದಾಗ ಕ್ಯೂ ಈಕ್ವಲ್ ಟು ಇದು 0 ಅಂದ್ರ ಇಲ್ಲಿ ಕ್ಯೂ ಜಾಗದಲ್ಲಿ 0 ಬರ್ತಂದ್ರ ಆ ಸಂಖ್ಯೆ ಏನಾಗಿದ್ದಪ್ಪ ಅಂದ್ರೆ ಯಾವುದೇ ಬೆಲೆಯನ್ನ ಹೊಂದದ ಸಂಖ್ಯೆಯಾಗಿದೆ ಅಂತೇಳಿ ನಾವು ನೋಡ್ತಾ ಇದೀವಿ. ಹಾಗಾದ್ರೆ ಇಲ್ಲಿ ನೋಡ್ರಿ, ಆ ಪಿ ಇದ್ದಾಗ ಇಲ್ಲಿ 4 ತಿಟ್ಕೋಣ, ಕ್ಯೂ ಇದ್ದಾಗ 1 ತಿಟ್ಕೋಣ, ಹೌದ್ರಿ? ಏನೇ ಇಟ್ಕೊಳ್ರಿ ನೀವು. ಹಾಗಾದ್ರೆ ಇದ್ರ ಬೆಲೆ 1 ಅಂಶಕ್ಕೆ ಬರ್ತೈತಿ, ಹೌದ್ರಿ? ಹಾಗಾದ್ರೆ ಅದೇ ರೀತಿಯಾಗಿ ಈ ಪಿ ಇದ್ದದನ್ನ 0 ಇಟ್ಕೊಂಡು ಕ್ಯೂ ಇದ್ದದನ್ನ 1 ಇಟ್ಕೊಂಡಾಗ ಅದರ ಬೆಲೆ 0 ಬರ್ತೈತಿ. ಎಷ್ಟು ಬರ್ತೈತಿ? 0 ಬರ್ತೈತಿ. ಇಲ್ಲಿ ನಾವು ನೋಡುವಾಗ ರೀ, ಇಲ್ಲಿ 1 ಇದೆ ರೀ, ಇಲ್ಲಿ 4 ಇದೆ ರೀ, ಹೌದ್ರಿ? ಹಾಗಾದ್ರೆ ಇದಕ್ಕೂ ಒಂದು ಬೆಲೆ ಇದೆ. ಇಲ್ಲಿ ನಾವು ನೋಡುವಾಗ ಏನಿದೆ ರೀ? 0 ಇದೆ, 1 ಇದೆ, ಇದು ಬೆಲೆ 0 ಆದ್ರಿ. ಹಾಗಾದ್ರೆ ಇಲ್ಲಿ 1 ಇದ್ದ ಇಲ್ಲಿ 0 ಇತ್ತಂದ್ರ ಇಲ್ಲಿ ಏನಾಗ್ತೈತಿ? ಯಾವುದೇ ಸಂಖ್ಯೆ ಬರುವುದಿಲ್ಲ, ಅದಕ್ಕೆ ಅನಂತ ಸಂಖ್ಯೆಗಳು ಅಂತೇಳಿ ಕರಿತಾ ಇದ್ದೇವೆ. ಇದನ್ನ ಗಣಿತಜ್ಞನಾಗಿರ್ತಕ್ಕಂತಹ ರಾಮಾನುಜನ್ ಅವರು ಈ ಸಂಖ್ಯೆಯನ್ನ ಏನಂತ ಮ್ಯಾಲ 1 ಐತಿ ಕೆಳಗೆ 0 ಅನ್ನೋದನ್ನ ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಬೆಲೆ ಇಲ್ಲ. ಹಾಗಾಗಿ ಇದನ್ನ ಇನ್ಫಿನಿಟಿ ಅಂತೇಳಿ ಕರೀತಾರ. ನೋಡಿ ಏನಿದ ರಾಮಾನುಜನ್, ಇದು ರಾಮಾನುಜನ್ ಅವರ ತತ್ವವನ್ನ ಪ್ರತಿಪಾದಿಸ್ತಕ್ಕಂಥದ್ದು ಇನ್ಫಿನಿಟಿ ಅಂತ ಕರಿತಾ ಇದ್ದೀವಿ. ಇನ್ಫಿನಿಟಿ ಅಂತೇಳಿ ಇದನ್ನ ಕರೀತಾರೆ. ಯಾಕಂದ್ರ ಇಲ್ಲಿ ಏನಾಗಿದೆ? ಅಂಶ 0 ಇದ್ರು ಕೆಳಗೆ ಯಾವುದೇ ಸಂಖ್ಯೆ ಇದ್ರೆ ಅದರ ಬೆಲೆ 0 ಆಗಿರುತ್ತದೆ. ಆದರೆ ಛೇದ 0 ಇದ್ದು ಅಂಶ ಯಾವುದೇ ಬೆಲೆಯನ್ನು ಹೊಂದಿದ್ರು ಅದು ಮಾನ್ಯವಾಗುವುದು, ಅದಕ್ಕೆ ಬೆಲೆ ಇಲ್ಲ. ಅದನ್ನ ನಾವು ರಾಮಾನುಜರ ಏನಂತ ಕರಿತಾ ಇದೀಪ ಅಂದ್ರೆ ಇನ್ಫಿನಿಟಿ ಅಂತಕ್ಕಂತಹ ಸಂಕೇತದಿಂದ ಅವರು ಇದನ್ನ ಗುರುತಿಸ್ತಾ ಇದ್ದಾರ. ಹಾಗಾದ್ರೆ ಇವು ಏನಪ್ಪಾ ಅಂದ್ರ ಇಲ್ಲಿ ನಾವು ನೋಡುವಾಗ ಏನಾಗಿದ್ರೆ ಇದರ ಬೆಲೆ
0 ಐತಿ, ಇಲ್ಲಿ 10 ಐತಿ, = 0, ಇದ್ರ ಬೆಲೆ 0 ರೀ. ಆದ್ರೆ 10 ಇದ್ದ ಇಲ್ಲಿ 0 ಇತ್ತಂದ್ರ ಅದು ಏನು ಸೂಚಿಸ್ತದಂದ್ರ ರಾಮಾನುಜರ ಇನ್ಫಿನಿಟಿ ಅಂತಕ್ಕಂಥ ಸಂಕೇತವನ್ನ ಸೂಚಿಸುವುದಾಗಿದೆ. ಹಾಗಾದ್ರೆ ಇನ್ನೊಂದು ಸಂಖ್ಯೆ ಐತೆ ನೋಡ್ರಿ, ಏನಪ್ಪಾ ಅಂದ್ರೆ ಅಭಾಗಲಬ್ಧ ಸಂಖ್ಯೆ ಅಂತ ಕರಿತಾ ಇದ್ದೇವೆ. ಎಷ್ಟನೇದು? 5 ಹೌದಲ್ಲ? ಹಾಗಾದ್ರೆ ಅದನ್ನ ನಾವು ಏನಂತ ಕರಿತಾ ಇದೀವಿ? ಅಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತಾ ಇದ್ದೇವೆ. ನೋಡಿ, 5ನೇದ ಅಭಾಗಲಬ್ಧ ಸಂಖ್ಯೆಗಳು. ಅಭಾಗಲಬ್ಧ ಸಂಖ್ಯೆಗಳು ಅಂದಾಗ PQ ರೂಪದಲ್ಲಿ ಭಾಗವಾಗದ ಸಂಖ್ಯೆಗಳನ್ನ ನಾವು ಅಭಾಗಲಬ್ಧ ಸಂಖ್ಯೆಗಳಂತ ಕರಿತಾ ಇದೀವಿ. PQ ರೂಪದಲ್ಲಿ ಭಾಗವಾಗದ ಸಂಖ್ಯೆಗಳನ್ನ ನಾವು ಏನಂತ ಕರಿತಾ ಇದೀವಿ? ಅಭಾಗಲಬ್ಧ ಸಂಖ್ಯೆಗಳಂತ ಕರಿತಾ ಇದೀವಿ. ಹಾಗಾದ್ರೆ ಭಾಗಲಬ್ಧ ಸಂಖ್ಯೆಗೆ ಒಳಪಡಿಸಿದಾಗ ಈ ಸಂಖ್ಯೆಗಳನ್ನ ಭಾಗಲಬ್ಧ ಸಂಖ್ಯೆಗೆ ಒಳಪಡಿಸಿದಾಗ ಭಾಗವಾಗದೆ, ಹೌದಲ್ರಿ? ಹಾಗಾದ್ರೆ ಇದು ಯಾವುದೇ ರೀತಿಯಾಗಿರ್ತಕ್ಕಂಥ ಭಾಗವಾಗದ ಅಂದ್ರ ಸಾಧ್ಯವಾಗಿಲ್ಲವೋ ಆ ಭಾಗಲಬ್ಧ ಸಂಖ್ಯೆಗೆ ಒಳಪಡಿಸಿದಾಗ ಭಾಗವಾಗಲಿಕ್ಕೆ ಸಾಧ್ಯವಾಗಿಲ್ಲವೋ ಅಥವಾ ಭಾಗಲಬ್ಧ ಸಂಖ್ಯೆ ಒಂದು ನಿಯಮಗಳಿಗೆ ಒಳಪಡಿಸಿದಾಗ ಆ ಸಂಖ್ಯೆಗಳು ಆವರ್ತಗೊಳ್ಳದ ಸಂಖ್ಯೆಯಾಗಿದ್ದು ಮತ್ತು ದಶಮಾಂಶ ವಿಸ್ತರಣೆಯನ್ನ ಹೊಂದಿರತಕ್ಕಂಥ ಸಂಖ್ಯೆಯನ್ನ ನಾವು ಏನಂತ ಕರಿತಾ ಇದೀವಿ? ಅಭಾಗಲಬ್ಧ ಸಂಖ್ಯೆ ಅಂತ ಕರಿತಾ ಇದೀವಿ. √π ನೋಡ್ತಾ ಇದೀವಿ, √7 ನೋಡ್ತಾ ಇದೀವಿ, √6 ಅಂತ ನೋಡ್ತಾ ಇದೀವಿ. ಹಾಗಾದ್ರೆ π² ಅಂತ ನೋಡ್ತಾ ಇದೀವಿ, ಹೌದ್ರಿ? ಹಾಗಾದ್ರೆ ಈ ರೀತಿಯಾಗಿ ನಾವು ಏನ್ ನೋಡ್ತಾ ಇದೀವಿ ಅಂದ್ರೆ ಅಭಾಗಲಬ್ಧ ಸಂಖ್ಯೆ. ಹಾಗಾದ್ರೆ ಇಲ್ಲಿ π ಬಗ್ಗೆ ನೋಡೋಣ್ರಿ. π ಅಂದ್ರೆ ಏನು? π ಅಂದ್ರೆ 22/7 ಅದರ ಬೆಲೆ. ಇದು ಅಭಾಗಲಬ್ಧ ಸಂಖ್ಯೆಗೆ ಏನಾಗಿದೆ? ಉದಾಹರಣೆಯಾಗಿದೆ. ಏನಾಗಿದೆ? ಅಭಾಗಲಬ್ಧ ಸಂಖ್ಯೆಗೆ ಉದಾಹರಣೆಯಾಗಿದೆ. ಅಭಾಗಲಬ್ಧ ಸಂಖ್ಯೆ ಅಂದ್ರೆ ಏನ್ರಿ? ಭಾಗಲಬ್ಧ ಸಂಖ್ಯೆಗೆ ಒಳಪಡಿಸಿದಾಗ ಭಾಗವಾಗಲಿಕ್ಕೆ ಸಾಧ್ಯವಾಗಿಲ್ಲವೋ ಅಥವಾ ಭಾಗಲಬ್ಧ ನಿಯಮಗಳಿಗೆ ಒಳಪಡದ ಅದು ದಶಮಾಂಶ ವಿಸ್ತರಣೆಯನ್ನ ಹೊಂದಿರತಕ್ಕಂತ ಸಂಖ್ಯೆಯನ್ನ ನಾವು ಏನಂತ ಕರಿತಾ ಇದೀವಿ? ಅದೇ ರೀತಿಯಾಗಿ ಆವರ್ತಗೊಳ್ಳದ, ಅದಕ್ಕೆ ಅಂತ್ಯವಿಲ್ಲದ ಈ ಸಂಖ್ಯೆಯನ್ನ ಅಭಾಗಲಬ್ಧ ಸಂಖ್ಯೆಗಳಂತ ಕರಿತಾ ಇದೀವಿ. ಹಾಗಾದ್ರೆ 22/7 ಅಭಾಗಲಬ್ಧ ಸಂಖ್ಯೆ ಆಗಿದೆ. ಇದು ದಶಮಾಂಶ ವಿಸ್ತರಣೆಯನ್ನ ಹೊಂದಿದೆ ಅನ್ನೋಕೆ ಉದಾಹರಣೆ ನೋಡ್ರಿ. ಇಲ್ಲಿ ಮ್ಯಾಲ ಅಂಶ 22 ಐತಿ, ಛೇದ ಅಂತಕ್ಕಂಥದ್ದು ಎಷ್ಟು ಐತಿ? 7 ಐತಿ ಅಂದಾಗ ಇದನ್ನ ನಾವು ನೋಡೋಣ. ವಿಸ್ತರಣೆ ಅದು ದಶಮಾಂಶ ವಿಸ್ತರಣೆ ಹೆಂಗ್ ಹೊಂದೈತಿ ಅನ್ನೋದಕ್ಕ ನೋಡ್ರಿ. ಇಲ್ಲಿ 22/7 ಹೌದಲ್ರಿ? 22/7 ನೋಡ್ರಿ. 7 1 7 2 7 3 21 ಅಂತೇಳಿ ನೋಡ್ತಾ ಇದೀವಿ. ಹಾಗಾದ್ರ 2 1 ಕಳೆದ್ರ 1 ಉಳಿತು 0. ಹಾಗಾದ್ರೆ 1 ಐತಿ ಬರಂಗಿಲ್ಲ, ಪಾಯಿಂಟ್ ಇಟ್ಕೊಂಡು 10 ಆಯ್ತು. 7 1 7, ಹಾಗಾದ್ರ 3 ಆಯ್ತು, ಹೌದಲ್ರಿ? ಹಾಗಾದ್ರೆ 0 ಮತ್ತೆ ಕೆಲ ಇದನ್ನ ಪಾಯಿಂಟ್ ಇಟ್ಕೊಂಡಿದ್ದು 0 ಇಟ್ಕೊಂಡ 7 4 28, 7 4 28 ಮತ್ತೆ 2 ಬಂತು 0. ನೋಡ್ರಿ 7 3 21 ಆಗತಿ. ಮತ್ತೆ 7 2 14 ಮತ್ತೆ ಹಿಂಗ ಬರ್ತೈತ್ರಿ. ಹಾಗಾದ್ರೆ ಇಲ್ಲಿ 3.14 ಅಂದ್ರೆ ದಶಮಾಂಶ ವಿಸ್ತರಣೆಯನ್ನ ಹೊಂದಿದೆ. ಇಲ್ಲಿ ಅಂತ್ಯನ ಇಲ್ಲ, ಆವರ್ತನ ಇಲ್ಲ. ಇಲ್ರಿ ಅಂತ್ಯಗೊಳ್ಳದ ಅದೇ ರೀತಿಯಾಗಿ ಆವರ್ತಗೊಳ್ಳವಲ್ಲದ ವಿಸ್ತರಣೆ, ಅದು ದಶಮಾಂಶ ವಿಸ್ತರಣೆಯನ್ನ ಹೊಂದಿರತಕ್ಕಂತ ಸಂಖ್ಯೆಯನ್ನ ನಾವೇನಂತ ಕರಿತಾ ಇದೀವಿ ಅಂದ್ರೆ ಅಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತಾ ಇದೀವಿ. ಗೊತ್ತಿರಬೇಕು. ಇದು ಭಾಜ್ಯರಿ, ಇದು ಭಾಜ್ಯ, ಇದೇನ? ಇದು ಭಾಜ್ಯ, ಇದು ಭಾಜಕ, ಇದು ಭಾಗಲಬ್ಧ.
ಇದು ಭಾಗಲಬ್ಧ. ಆ ನಂತರ ಇದು ಏನು ಶೇಷ ಅಂತೇಳಿ ನೋಡ್ತಾ ಇದೀವಿ. ಇಲ್ಲಿ ಏನಪ್ಪಾ ಅಂದ್ರೆ ನಾವು ಅಭಾಗಲಬ್ಧ ಸಂಖ್ಯೆಗಳನ್ನ ನಾವು ನೋಡ್ತಾ ಇದೀವಿ. ಹಾಗಾದ್ರೆ ಇಲ್ಲಿ ನಾವು ನೋಡ್ತಾ ಇದೀವಿ ಏನಪ್ಪಾ ಅಂದ್ರೆ ಈ ಉದಾಹರಣೆ ನಾವು ಗುಣಾಕಾರಗಳನ್ನು ನೋಡ್ತಾ ಇದೀವಿ. ಏನಪ್ಪಾ ಅಂದ್ರೆ 10 × 0 = 0, 7.5 × 0 = 0. ಹೌದ್ರಿ, ಇಲ್ಲಿ ಯಾವುದೇ ಸಂಖ್ಯೆಯನ್ನು ತೆಗೆದುಕೊಂಡಾಗ ನಾವು ಏನ್ ನೋಡ್ತಾ ಇದೀವಪ್ಪ ಅಂದ್ರೆ ಇಲ್ಲಿ ಅದಕ್ಕ ಒಂದು ನಿಖರತೆ ಇಲ್ಲ. ಹಾಗಾದ್ರೆ ಅಭಾಗಲಬ್ಧ ಸಂಖ್ಯೆ ಅಂದಾಗ ಇಲ್ಲಿ ಭಾಗಲಬ್ಧ ಸಂಖ್ಯೆಗೆ ಒಳಪಡದೆ ಅಂತ್ಯಗೊಳ್ಳದ, ಅದೇ ರೀತಿಯಾಗಿ ಆವರ್ತಗೊಳ್ಳದ ದಶಮಾಂಶ ವಿಸ್ತರಣೆ ಹೊಂದಿರತಕ್ಕಂತಹ ಸಂಖ್ಯೆಗಳನ್ನ ನಾವು ಏನಂತ ಕರಿತಾ ಇದೀವಿ? ಅಭಾಗಲಬ್ಧ ಸಂಖ್ಯೆಗಳು ಅಂತೇಳಿ ಕರಿತಾ ಇದೀವಿ. ಹಾಗಾದ್ರೆ ನಾವು ಮುಂದೆ ಹೋಗಿ ನೋಡುವಾಗ ಏನಪ್ಪಾ ಅಂದ್ರೆ ಸಂಖ್ಯೆಗಳಲ್ಲಿ ಸೊನ್ನೆಯನ್ನ ನೋಡ್ತಾ ಇದೀವಿ. ಏನ್ ನೋಡ್ತಾ ಇದೀವಿ? ಸೊನ್ನೆಯನ್ನ ನೋಡ್ತಾ ಇದೀವಿ. ಹಾಗಾದ್ರೆ ಈ ಸೊನ್ನೆ ಅಂತಕ್ಕಂಥದನ್ನ ನೋಡಿದಾಗ ನಾವು ನೋಡಿದ್ರಿ ಏನೈತ್ರಿ ಇದು ಸೊನ್ನೆ ಅಂತಕ್ಕಂಥದ್ದು ನಮಗೆ ಏನು ಮಾಡ್ತೈತಿ. ಸೊನ್ನೆ ಅಂತಕ್ಕಂಥದನ್ನ ನಾವು ನೋಡುವಾಗ ನೋಡಿ, ಇಲ್ಲಿ ನಮ್ಮ ಇಲ್ಲಿ ಮ್ಯಾಲ ಒಂದು ಸೊನ್ನೆ ಇತ್ತಂದ್ರ ಅದರ ಬೆಲೆ ಏನಾಗುವುದಿಲ್ಲ, ಯಾವುದೇ ಮಾನ್ಯ ಆಗುವುದಿಲ್ಲ. ಇದನ್ನ ನಾವು ರಾಮಾನುಜರ ಇನ್ಫಿನಿಟಿ ಅಂತ ಕರಿತಾ ಇದೀವಿ. ಇನ್ಫಿನಿಟಿ ಅಂತ ಕರಿತಾ ಇದೀವಿ. ಹೌದಲ್ಲ, ಇದು ರಾಮಾನುಜರ ಹೌದಲ್ಲ, ರಾಮಾನುಜರ ಇನ್ಫಿನಿಟಿ ಅಂದ್ರೆ ಇದಕ್ಕೆ ಮಾನ್ಯವಲ್ಲದ, ಮಾನ್ಯ ಇದೆ ಅದರ ಬೆಲೆ ಒಂದದ ಒಂದು ಸಂಖ್ಯೆ. ಅದೇ ರೀತಿಯಾಗಿ ಇಲ್ಲಿ 0 ಇಲ್ಲಿ 1 ಇತ್ತಂದ್ರೆ ಅದರ ಬೆಲೆ 0 ಆಗಿರುತ್ತದ. ಹಾಗಾದ್ರೆ ಈ 0 ಬಗ್ಗೆ ನಾವು ನೋಡುವಾಗ ಈ 0 ಅಂತಕ್ಕಂಥದ್ದು ನೋಡ್ರಿ 10 + 0 = ಇದರ ಬೆಲೆ 10 ರೀ. ಸೊನ್ನೆ ಬರಂಗಿಲ್ಲ. 20 + 0 20 ರೀ. ಹೌದಾ? ಹಾಗಾದ್ರೆ 75.99 + 0 ಹಾಗಾದ್ರೆ ಇದರ ಬೆಲೆನು 75.99. ಹೌದಾ? ಹಾಗಾದ್ರೆ ಈ ರೀತಿಯಾಗಿ ಈ ಸೊನ್ನೆ ಅಂತಕ್ಕಂಥದ್ದು ಧನಾತ್ಮಕವೂ ಅಲ್ಲ, ಋಣಾತ್ಮಕವೂ ಅಲ್ಲ. ಹಾಗಾಗಿ ಸಂಕಲನ ಕ್ರಿಯೆಯಲ್ಲಿ ಯಾವುದೇ ತೊಂದರೆ ಮಾಡಲಿಲ್ಲರಿ. ಇಲ್ಲಿ ನೋಡಿ, ಇಲ್ಲಿ 10 × 0 ಗುಣಾಕಾರದಲ್ಲಿ 0ನೇ ಬಂತು. 20 ಬಾಂಗ್ಲೆ 0 ಗುಣಾಕಾರದಲ್ಲಿ 0 ಬಂತ್ರಿ. 0 ಬರ್ತಲ್ಲ. ಹಾಗಾದ್ರೆ ಇಲ್ಲಿ ನಾವು ನೋಡ್ತಾ ಇದೀವಿ, ಏನ ನೋಡ್ತಾ ಇದೀವಿ? ಹಾಗಾದ್ರೆ 10 + 0 10 ಬಂತ್ರಿ. ಇಲ್ಲಿ ಯಾವುದೇ ತೊಂದರೆ ಮಾಡಲಿಲ್ಲ. ಇನ್ನೇ ಬೇಕಾದ ಸಂಖ್ಯೆ ಕೂಡಿಸ್ಕೊಳ್ವಾ. ಹಾಗಾದ್ರೆ 50 + 0 50 ಬಂತು. ಹಾಗಾದ್ರೆ ಈ ಸೊನ್ನೆಯನ್ನ ನಾವು ಏನಂತ ಕರಿತೀವಿ ಅಂದ್ರೆ ಸಂಕಲನದ ಅನನ್ಯತಾಂಶ ಅಂಶ ಸಂಖ್ಯೆ ಅಂತ ಕರಿತಾ ಇದ್ದೇವೆ. ಸಂಕಲದ ಅನನ್ಯತಾಂಶ ಒಂದು ಸಂಖ್ಯೆಯಾಗಿದೆ, ಅದು 0. ಯಾಕಂದ್ರೆ ಯಾವುದೇ ತೊಂದರೆಯನ್ನ ಮಾಡಲಿಲ್ಲ. ಇನ್ನ 1 ತೆಗೆದುಕೊಳ್ತೀವಿ ನಾವು. 1 ಹಾಗಾದ್ರೆ ನೋಡ್ರಿ 10 × 1 10 ಬಂತ್ರಿ. ಹೌದಲ್ರಿ? ಇಲ್ಲಿ ನಾವು ನೋಡಿದ್ರಿ 10 + 1 11 ಆಕೈತಿ. 20 ಬಾಗಲೇ 1 ಅಂದಾಗ ಮತ್ತೆ ಬೇರೆ ಬರ್ತೈತಿ. 10 - 1 ಅಂದಾಗ 9 ಬರ್ತೈತಿ. ಆದ್ರೆ ಗುಣಾಕಾರದಾಗ 10 1 10 × 1 10ನೇ, 20 × 1 20ನೇ, 75 9 × 1 ಅಂದಾಗ 75.9. ಏನು ವ್ಯತ್ಯಾಸ ಬರಲಿಲ್ಲ. ಈ 1 ಅಂತಕ್ಕಂಥದ್ದು ಯಾವ ಚಿಹ್ನೆಯಲ್ಲಿ? ಗುಣಾಕಾರ. ಇದು ಸಂಕಲನದಲ್ಲಿ ಏನಪ್ಪಾ ಅಂದ್ರೆ 0 ಅಂತಕ್ಕಂಥದ್ದು ಯಾವುದೇ ತೊಂದರೆ ಮಾಡಲಿಲ್ಲ. ಹಾಗಾದ್ರೆ ಸಂಕಲನದ ಅನನ್ಯತಾಂಶ ಅಂತ ಕೇಳ್ತಾ ಇದೀವಿ. ಹಾಗಾದ್ರೆ ಗುಣಾಕಾರದಲ್ಲಿ 1 ಅಂತಕ್ಕಂಥದ್ದು ಏನು ಮಾಡಲಿಲ್ಲ, ಇಲ್ಲಿ ಯಾವುದೇ ತೊಂದರೆಯನ್ನು ಮಾಡಲಿಲ್ಲ. ಹಾಗಾಗಿ ಈ 1 ಅಂತಕ್ಕಂಥದನ್ನ ಏನಂತ ಕರಿತಾ ಇದೀವಪ್ಪ ಅಂದ್ರೆ ಗುಣಾಕಾರದ ಅನನ್ಯತಾಂಶ
ಗುಣಾಕಾರದ ಅನನ್ಯತಾಂಶ ಅಂತೇಳಿ ಕರಿತಾ ಇದೀವಿ. ಹೀಗೆ ಸಂಖ್ಯೆಗಳ ಪರಿಕಲ್ಪನೆಯನ್ನ ನಾವು ತಿಳ್ಕೊಂಡಾಗ ಯಾವುದೇ ಸಮಸ್ಯೆಗಳಿದ್ರು ಸಹ ನಾವು ಏನ್ ಮಾಡಬಹುದು, ಬೆಳೆಸಬಹುದು. ಹಾಗಾದ್ರೆ ಸಂಖ್ಯೆಗಳ ಪರಿಕಲ್ಪನೆ ನೋಡಿಕೊಂಡು 0 ಅದು ಧನಾತ್ಮಕವಲ್ಲ, ಋಣಾತ್ಮಕವೂ ಅಲ್ಲ. ಹೌದ್ರಿ? ಹಾಗಾದ್ರೆ ಮತ್ತೆ ನಾವು ಆ ಸಂಖ್ಯೆಗಳಲ್ಲಿ ನಾವು ಪೂರ್ಣ ಸಂಖ್ಯೆಗಳು, ಅದೇ ರೀತಿಯಾಗಿ ಸ್ವಾಭಾವಿಕ ಸಂಖ್ಯೆಗಳು, ಅದೇ ರೀತಿಯಾಗಿ ಪೂರ್ಣಾಂಕಗಳು, ಅದೇ ರೀತಿಯಾಗಿ ಭಾಗಲಬ್ಧ ಸಂಖ್ಯೆಗಳು, ಅದೇ ರೀತಿಯಾಗಿ ಅಭಾಗಲಬ್ಧ ಸಂಖ್ಯೆಗಳನ್ನ ನೋಡಿಕೊಂಡು ಅದರ ನಿಯಮಗಳನ್ನು ಸಹ ನೋಡಿಕೊಂಡು ಸಂಕಲನದ ಅನನ್ಯತಾಂಶ ಒಂದು ಸಂಖ್ಯೆ ಅಂದ್ರೆ ಅದು 0 ಆಗಿದೆ. ಗುಣಾಕಾರದ ಅನನ್ಯತಾಂಶ ಸಂಖ್ಯೆ ಅಂದ್ರೆ ಅದು 1 ಆಗಿದೆ. ಯಾಕಂದ್ರೆ 1 ಇಲ್ಲಿ ಗುಣಾಕಾರದಲ್ಲಿ ತೊಂದರೆ ಮಾಡಿದ್ರೆ 0 ಸಂಕಲನದಲ್ಲಿ ತೊಂದರೆ ಮಾಡುವುದಿಲ್ಲ. ಹೀಗಾಗಿ ಗಣಿತದಲ್ಲಿ ಬಹಳಷ್ಟು ನಾವು ವಿಷಯವನ್ನ ನೋಡಿಕೊಳ್ಳೋಣ. ಇಲ್ಲಿಯವರೆಗೆ ಈ ಗಣಿತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಡಿಯೋವನ್ನ ವೀಕ್ಷಿಸಿದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು. ಮತ್ತೆ ನಾಳೆ ಕ್ಲಾಸ್ನಲ್ಲಿ ಮತ್ತೆ ಗಣಿತದ ಒಂದು ಸಂಖ್ಯೆಗಳೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ತಮಗೆಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದಗಳು.